ನರ್ಮದಾ ನದಿಯಲ್ಲಿ ಒಂದು ದುರಂತ ಸಂಭವಿಸಿತ್ತು. ಈ ಒಂದು ಬೋಟ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 11ಕ್ಕೆ ಏರಿಕೆಯಾಗಿದೆ. ಮುಂದುವರೆದಿರುವಂತಹ ಶೋಧ ಕಾರ್ಯ ಮತ್ತಿಬ್ಬರ ಶವವನ್ನ ಹೊರಕ್ಕೆ ತೆಗೆದಿದ್ದಾರೆ. ಕ್ರೂಸ್ ಬೋಟ್ ದುರಂತ ಇದು. ಬೋಟ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಮುಂದುವರೆದ ಶೋಧ ಕಾರ್ಯ ಮತ್ತಿಬ್ಬರ ಶವ ಈಗ ಹೊರಕ್ಕೆ ತೆಗೆಯಲಾಗಿದೆ. ಜಬಲ್ಪುರ ಸಮೀಪದ ಬರ್ಗಿ ಅಣೆಕಟ್ಟಿನ ಬಳಿ ನಡೆದಿರುವಂತಹ ಘಟನೆ ಇದು. ದೆಹಲಿಯಿಂದ ಪ್ರವಾಸಕ್ಕೆ ಬಂದಿದ್ದಂತಹ 4 ಕುಟುಂಬ ಪ್ರತಿಕೂಲ ಹವಾಮಾನದಿಂದಾಗಿ ಮುಳುಗಿದಂತಹ ಕ್ರೂಸ್ ಬೋಟ್ ಇದು. ಈ ಸಂದರ್ಭದಲ್ಲಿ ದುರಂತದಲ್ಲಿ ಮೊದಲು ಮಗು ಸೇರಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ. ಈವರೆಗೆ 24 ಈ ಒಂದು ದುರಂತದಲ್ಲಿ ಈವರೆಗೂ 24 ಜನರನ್ನ ರಕ್ಷಿಸುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಬೋಟ್ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಈ ಹಿಂದೆ 9 ಜನ ಇತ್ತು, ಈಗ 11ಕ್ಕೆ ಏರಿಕೆಯಾಗಿದೆ. ಹಾಗಾಗಿ ಶೋಧ ಕಾರ್ಯ ಏನೋ ಮುಂದುವರಿತಾ ಇದೆ. ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಬೋಟ್ ಮುಳುಗುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಈಗ ಈ ಒಂದು ದುರಂತದಲ್ಲಿ 9 ಮಂದಿ ದುರ್ಮರಣ ಹೊಂದಿದ್ರು ಅನ್ನೋ ಮಾಹಿತಿ ಇತ್ತು. ಅದಾದ ನಂತರ ಗೊತ್ತಾಗ್ತಾ ಇರುವಂತದ್ದು 11 ಮಂದಿ ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈವರೆಗೆ ಟೋಟಲ್ 24 ಜನರನ್ನ ರಕ್ಷಿಸಿದ್ದಾರೆ ಇಲ್ಲಿನ ರಕ್ಷಣಾ ಸಿಬ್ಬಂದಿ. ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಂದು ಕಡೆ ಯಶಸ್ವಿಯಾಗಿದ್ದಾರೆ. ನರ್ಮದಾ ನದಿಯಲ್ಲಿ ಕ್ರೂಸ್ ಬೋಟ್ ದುರಂತ ಇದು.